ನಮಸ್ಕಾರ. ಮೈಸೂರು ಪಾಕ್ ಹೆಸರು ಇನ್ಮುಂದೆ ಮೈಸೂರು ಶ್ರೀ. ಅರೆ ಏನಿದು, ರಾಜ ಮಹಾರಾಜರ ಕಾಲದ ಇತಿಹಾಸ ಇರುವಂತ ಮೈಸೂರು ಪಾಕ್ ಹೆಸರನ್ನ ಏಕಾಏಕಿ ಬದಲು ಮಾಡಿದ್ಯಾಕೆ? ಅಷ್ಟಕ್ಕೂ ಬದಲು ಮಾಡಿದ್ದಾದ್ರೂ ಯಾರು? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಈ ಸ್ಟೋರಿನ ಮಿಸ್ ಮಾಡದೆ ನೋಡಿ. ಏಪ್ರಿಲ್ 22ರಂದು ಪೆಹಲ್ಗಾಮ್ ಅಟ್ಯಾಕ್ ಆಗಿ ಇದು ಭಾರತ ಮತ್ತು ಪಾಕ್ ನಡುವೆ ಯುದ್ಧಕ್ಕೂ ಕಾರಣವಾಗಿತ್ತು. ಅಲ್ಲಿಂದ ಭಾರತ ಪಾಕಿಸ್ತಾನಕ್ಕೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾನೆ ಇದೆ. ಅದಾದ ಬಳಿಕ ಭಾರತದಲ್ಲಿದ್ದ ಕರಾಚ್ ಬೇಕರಿ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಈಗ ಭಾರತದ ಸಿಹಿ ತಿಂಡಿಗಳ ಜೊತೆ ಇರುವಂತಹ ಪಾಕ್ ಹೆಸರನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ರಾಜಸ್ಥಾನದ ಜೈಪುರದ ಅಂಗಡಿ ಮಾಲೀಕರು ಪಾಕ್ ಹೆಸರು ಇರುವಂತಹ ತಿನಿಸುಗಳ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ನಾವು ನಮ್ಮ ಸಿಹಿ ತಿನಿಸುಗಳ ಹೆಸರಿಂದ ಪಾಕ್ ಪದವನ್ನ ತೆಗೆದು ಹಾಕಿದ್ದೀವಿ. ಮೋತಿಲಾಲ್ ಬದಲು ಮೋತಿಶ್ರೀ, ಗೋಂಡ್ ಪಾಕ್ ಬದಲು ಗೋಂಡ್ ಶ್ರೀ, ಅದೇ ರೀತಿ ಮೈಸೂರು ಪಾಕ್ ಬದಲು ಮೈಸೂರು ಶ್ರೀ ಅಂತ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಈ ಬದಲಾವಣೆ ರಾಜಸ್ಥಾನದ ಬೇಕರಿಯಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಮೈಸೂರು ಪಾಕ್ ಹೆಸರು ಹಾಗೆ ಇರುತ್ತೆ. ಏನೇ ಆದ್ರೂ ಈ ವಿಚಾರ ಭಾರಿ ಸದ್ದು ಮಾಡ್ತಿದೆ.